2023ರಲ್ಲಿ ಸೋತಿದ್ದೇನೆ, 2028ರಲ್ಲಿ ಮತ್ತೆ ಗೆಲ್ಲಬೇಕು, ಆದರೆ ಈ ಬಾರಿ ಬೇರೆ ಕ್ಷೇತ್ರದಲ್ಲಿ ಅಖಾಡಕ್ಕೆ ಇಳಿಬೇಕು. 2028ರ ಚುನಾವಣೆಗೆ ಈಗಾಗಲೇ ಸ್ಕೆಚ್ ಹಾಕ್ತಿದ್ದಾರೆ ನೋಡಿ ನಿರಾಣಿ. ಅಂದರೆ 2023ರ ಚುನಾವಣೆಯಲ್ಲಿ ನಾನು ಸೋತೆ, ಆದರೆ 2028ರ ಚುನಾವಣೆ ಬರುತ್ತಲ್ಲ, ಆ ಚುನಾವಣೆಯಲ್ಲಿ ನಾನು ಗೆಲ್ಲಲೇಬೇಕು. ಆದರೆ ಈ ಬಾರಿ ನಾನು ಬೇರೆ ಕ್ಷೇತ್ರದಿಂದ ಅಖಾಡಕ್ಕೆ ಇಳಿತೀನಿ ಅಂತ 2028ರ ಚುನಾವಣೆಯ ಬಗ್ಗೆ ಈಗಲೇ ಸ್ಕೆಚ್ ಹಾಕೊಳ್ತಿದ್ದಾರೆ ನಿರಾಣಿಯವರು. ಏನೋ ಜಮಖಂಡಿ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ದಾರಾ ನಿರಾಣಿ ಅಂತ. ಕುಟುಂಬ 2023ರಲ್ಲಿ ಬಿಳಿಗಿಯಲ್ಲಿ ಸೋಲನ್ನು ಕಂಡಿದ್ರು. ಮುಂದೆ ಮೀಸಲಾತಿ ಸಿಗುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಬಿಳಿಗಿಲಿ ಮೀಸಲು ಕ್ಷೇತ್ರ ಆಗುವಂತಹ ಸಾಧ್ಯತೆ ಇದೆ, ಹಾಗಾಗಿ ನಿರೀಕ್ಷೆ ಕೂಡ ಹೆಚ್ಚಾಗಿರುವಂಥದ್ದು. ಹೀಗಾಗಿ ಬೇರೆ ಕ್ಷೇತ್ರದ ಮೇಲೆ ನಿರಾಣಿ ಫ್ಯಾಮಿಲಿ ಈಗ ಕಣ್ಣಿಟ್ಟಿದ್ಯಾ ಅನ್ನುವಂತಹ ಪ್ರಶ್ನೆ ಇದೆ. 2028ರ ಚುನಾವಣೆಗೆ ಈಗಲೇ ನಿರಾಣಿ ಸಾಕಷ್ಟು ಪ್ಲಾನ್ ಮಾಡ್ತಿದ್ದಾರೆ. ಅಂದರೆ 2023ರ ಚುನಾವಣೆಯಲ್ಲಿ ಸೋತರು, ನಾನು 2028ರ ಚುನಾವಣೆಯಲ್ಲಿ ಗೆಲ್ಲಲೇಬೇಕು ಅಂತ 2028ರ ಚುನಾವಣೆಗೆ ಈಗಲೇ ಮಾಸ್ಟರ್ ಪ್ಲ್ಯಾನ್ ಅನ್ನು ಮಾಡ್ತಿದ್ದಾರೆ. ಜಮಖಂಡಿ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ದಾರೆ ಅನ್ನುವಂಥ ಪ್ರಶ್ನೆ ಇದೆ. ಅಂದರೆ ಆ ಕ್ಷೇತ್ರವನ್ನು ಬದಲಾಯಿಸಿ ಬೇರೆ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ. ಅಂದರೆ ಅದ್ರ ಬಗ್ಗೆ ಅವರೇ ಹೇಳಿರುವಂಥದ್ದು. ಆ ಕ್ಷೇತ್ರವನ್ನು ಬಿಟ್ಟು ಈಗ ಬೇರೆ ಕ್ಷೇತ್ರದಲ್ಲಿ ನಾನು ಸ್ಪರ್ಧೆ ಮಾಡ್ತೀನಿ, ಒಟ್ಟಿನಲ್ಲಿ 2028ರ ಚುನಾವಣೆಯಲ್ಲಿ ನಾನು ಗೆಲ್ಲಲೇಬೇಕು ಅನ್ನುವಂಥದ್ದು ನಿರಾಣಿ ಅವರ ಒಂದು ಮಾತಾಗಿರುವಂಥದ್ದು. ಅವರು 2028ರ ಚುನಾವಣೆಯ ಮೇಲೆ ಈಗ ಕಣ್ಣಿಟ್ಟಿದ್ದು ಈಗಾಗಲೇ ಗೆಲ್ಲುವಂತಹ ಒಂದಷ್ಟು ಕಾರ್ಯಕ್ಕೆ ಮುಂದಾಗ್ತಿದ್ದಾರೆ. ಹೀಗಾಗಿ ಬೇರೆ ಕ್ಷೇತ್ರದ ಮೇಲೆ ನಿರಾಣಿ ಫ್ಯಾಮಿಲಿ ಕೂಡ ಕಣ್ಣಿಟ್ಟಿದೆ. 2023ರಲ್ಲಿ ಸೋತಿದ್ದೇನೆ, 2028ರಲ್ಲಿ ನಾನು ಗೆಲ್ಲಬೇಕು, ಆದರೆ ಈ ಬಾರಿ ಬೇರೆ ಕ್ಷೇತ್ರದಲ್ಲಿ ನಾನು ಅಖಾಡಕ್ಕೆ ಇಳಿತೀನಿ, ಒಟ್ಟಿನಲ್ಲಿ 2028ರ ಚುನಾವಣೆಯಲ್ಲಿ ನಾನು ಗೆಲ್ತೀನಿ ಅಂತ ಈಗಾಗಲೇ ಸ್ಕೆಚ್ ಹಾಕ್ಕೊಂಡಿದ್ದಾರೆ 2028ರ ಚುನಾವಣೆಗೆ. ಏನೋ ಜಮಖಂಡಿಯಿಂದ ಅಖಾಡಕ್ಕೆ ಇಳಿತಾರಾ ನಿರಾಣಿ ಅನ್ನುವಂತಹ ಪ್ರಶ್ನೆ ಇದೆ. ಸಹೋದರ ಸಂಗಮೇಶ್ ಮೂಲಕ ನಿರಾಣಿ ಕಾರ್ಯತಂತ್ರವನ್ನು ರೂಪಿಸ್ತಾ ಇದ್ದಾರೆ. ಗ್ರಾಮೀಣ ಪ್ರದೇಶಗಳಲ್ಲಿ ಈಗಾಗಲೇ ಸಂಘಟನೆಯ ಕಾರ್ಯವನ್ನು ಕೂಡ ಶುರು ಮಾಡ್ಕೊಂಡಿದ್ದಾರೆ, ಚುರುಕು ಮಾಡ್ಕೊಂಡಿದ್ದಾರೆ. ಸಂಘಟನೆಯ ಜೊತೆಗೆ ಯುವಕರಿಗೆ ಪ್ರೋತ್ಸಾಹಧನ, ಉತ್ತೇಜನವನ್ನು ನೀಡಲಾಗ್ತಾ ಇದೆ. ಗ್ರಾಮ ಅಭಿವೃದ್ಧಿಗಾಗಿ ಸ್ವಂತ ಧನ ಸಹಾಯವನ್ನು ಕೂಡ ಮಾಡಿ ತಂತ್ರವನ್ನು ರೂಪಿಸ್ತಾ ಇರುವಂಥದ್ದು. ಜಮಖಂಡಿ ಮತಕ್ಷೇತ್ರದಲ್ಲಿದ್ದಾರೆ ಬಿಜೆಪಿಯ ಶಾಸಕ. ಮುಂದೆ ಜಗದೀಶ್ ಸ್ಪರ್ಧೆ ಮಾಡಲ್ಲ ಎಂಬಂತಹ ನಿರೀಕ್ಷೆಯಲ್ಲಿದ್ದಾರೆ. ಶಾಸಕ ಜಗದೀಶ್ 2028ರಲ್ಲಿ ಸ್ಪರ್ಧಿಸೋದು ಡೌಟ್ ಇದೆ, ಹಾಗಾಗಿ ಆ ಕ್ಷೇತ್ರದ ಮೇಲೆ ಈಗ ಕಣ್ಣಿಟ್ಟಿದ್ದಾರೆ. ಈಗಾಗಲೇ ಜಮಖಂಡಿಯಲ್ಲಿ ಸ್ಪರ್ಧಿಸಲು ಸಿದ್ಧತೆಯನ್ನ ನಡೆಸ್ತಾ ಇದ್ದಾರೆ. ಏನು ನಿರಾಣಿ ಈಗ 2028ರ ಚುನಾವಣೆಯ ಮೇಲೆ ಫೋಕಸ್ ಆಗಿದ್ದಾರೆ. 2023ರ ಚುನಾವಣೆಯಲ್ಲಿ ಸೋತಿದ್ರು, ಹಾಗಾಗಿ 2028ರ ಚುನಾವಣೆಯಲ್ಲಿ ಗೆಲ್ತೀನಿ, ಗೆಲ್ಲಬೇಕು, ಆದರೆ ಬೇರೆ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಅಂದರೆ ಜಮಖಂಡಿಯಿಂದ ಸ್ಪರ್ಧೆ ಮಾಡಲು ಮುಂದಾಗ್ತಿದ್ದಾರಾ, ಜಮಖಂಡಿ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ದಾರೆ. ಈಗಾಗಲೇ ಏನು ಗ್ರಾಮದ ಮಟ್ಟದಲ್ಲಿ ತಳಮಟ್ಟದಿಂದ ಒಂದು ಪಕ್ಷ ಸಂಘಟನೆಗೆ ಮುಂದಾಗ್ತಾ ಇರುವಂಥದ್ದು. ಹಾಗಾಗಿ ಎಲ್ಲ ಒಂದು ಕಡೆ ಜಮಖಂಡಿಯಿಂದ ಅಖಾಡಕ್ಕೆ ಇಳಿತಾರಾ ನಿರಾಣಿ ಅನ್ನುವಂಥ ಪ್ರಶ್ನೆ ಇದೆ. ಈಗಾಗಲೇ ಗ್ರಾಮೀಣ ಪ್ರದೇಶಗಳಲ್ಲಿ ಸಂಘಟನೆಯ ಕಾರ್ಯಕ್ಕೆ ಇಳಿದಿದ್ದಾರೆ ನಿರಾಣಿ. ಸಂಘಟನೆಯ ಜೊತೆಗೆ ಯುವಕರಿಗೆ ಪ್ರೋತ್ಸಾಹಧನ, ಉತ್ತೇಜನ ಇವೆಲ್ಲವನ್ನ ನೀಡ್ತಾ ಇರುವಂಥದ್ದು. ಅಂದರೆ ಎಲ್ಲ ಒಂದು ಕಡೆ ಜಮಖಂಡಿಯಿಂದ ಸ್ಪರ್ಧೆ ಮಾಡೋದು ಖಚಿತ ಅನ್ನುವಂಥದ್ದು ತಿಳಿದು ಬರ್ತಾ ಇದೆ. ಗ್ರಾಮದ ಅಭಿವೃದ್ಧಿಗೆ ಸ್ವಂತ ಧನ ಸಹಾಯವನ್ನು ಮಾಡ್ತಿದ್ದಾರೆ. ಜಮಖಂಡಿ ಮತಕ್ಷೇತ್ರದಲ್ಲಿದ್ದಾರೆ ಬಿಜೆಪಿಯ ಶಾಸಕ. ಏನು 2028ರ ಚುನಾವಣೆಗೆ ಜಗದೀಶ್ ಆ ಒಂದು ಕ್ಷೇತ್ರದಿಂದ ಸ್ಪರ್ಧೆ ಮಾಡಲ್ಲ ಅನ್ನುವಂಥ ನಿರೀಕ್ಷೆಯಿಂದ ಈಗ
ನಿರಾಣಿ ಜಮಖಂಡಿ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ದಾರೆ. 2028ರ ಚುನಾವಣೆಯಲ್ಲಿ ಅಲ್ಲಿ ಸ್ಪರ್ಧೆ ಮಾಡಿ ಗೆಲ್ಲುವಂತಹ ಒಂದು ಆಸೆಯಲ್ಲಿದ್ದಾರೆ. ಹಾಗಾಗಿಯೇ ಗ್ರಾಮದ ಮಟ್ಟದಲ್ಲಿ ಸಂಘಟನೆಯನ್ನ ಮಾಡ್ತಾ ಇರುವಂಥದ್ದು, ಗ್ರಾಮಗಳಿಗೆ ಭೇಟಿ ನೀಡಿ ಅಲ್ಲಿ ಯುವಕರನ್ನ ಉತ್ತೇಜನ ಮಾಡ್ತಾ ಇರುವಂಥದ್ದು, ಯುವಕರಿಗೆ ಧನ ಸಹಾಯವನ್ನ ಮಾಡ್ತಾ ಇರುವಂಥದ್ದು.